ನಮಸ್ಕಾರ ವೀಕ್ಷಕರೇ. ಇವಾಗ ನೀವು ನೋಡ್ತಾ ಇರುವಂಥ ಫೋಟೋದಲ್ಲಿರುವಂಥ ಹುಡುಗಿ ಹೆಸರು ಚೈತ್ರ ಅಂತ. ಅವ್ರ ತಂದೆ ಹೆಸರು ಸೋಮಪ್ಪ, ಅವ್ರ ತಾಯಿ ರುಕ್ಮಿಣಮ್ಮ ಅಂತ ಹೇಳ್ಬಿಟ್ಟು. ಇವರು ನಮ್ಮ ಇದೇ ಮುಳಬಾಗಿಲು ತಾಲೂಕಿನ ಪುನ್ನಿಪಲ್ಲಿ ಗ್ರಾಮದ ನಿವಾಸಿಗಳಾಗಿರ್ತಾರೆ. ನೋಡಿ ವೀಕ್ಷಕರೇ, ಈ ಮಗುಗೆ 1 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. ಮದುವೆಯಾಗಿ ಮಗು ಆದಮೇಲೆ ಮಗು ಆದ ತಕ್ಷಣ ವಿಧಿವೈಪರೀತ್ಯ ಈ ಮಗುಗೆ ಒಂದು ಕಾಯಿಲೆ ಬರುತ್ತೆ. ಮಗುಗೆ ಜನ್ಮ ಕೊಟ್ಟಾದಮೇಲೆ 2 ಕಿಡ್ನಿಗಳು ವೈಫಲ್ಯ ಆಗುತ್ತೆ. ಅವ್ರ ತಂದೆ ತಾಯಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸೋರು. ನಮ್ಮ ಸುತ್ತಮುತ್ತಲಿರುವಂತಹ ಮುಳಬಾಗಿಲು, ಕೋಲಾರ, ಪಲ್ಮನೇರು, ಚಿತ್ತೂರು, ತಿರುಪತಿ ಈ ಕಡೆ ಎಲ್ಲ ಹೋಗಿ ಸುಮಾರು ದುಡ್ಡು ಖರ್ಚು ಮಾಡಿ ತೋರಿಸಿರ್ತಾರೆ. ಯಾವ ಹಾಸ್ಪಿಟ್ಲಿಗೆ ಹೋದರೂ ಏನು ಪ್ರಯೋಜನ ಆಗಿಲ್ಲ. ಕಡೆಗೆ ಯಾರೋ ದೊಡ್ಡವರು ಹೇಳಿದ ಮಾತು ಕೇಳಿಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರು ಕೋರಮಂಗಲದಲ್ಲಿರುವಂತಹ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಹೋದರೆ ಒಂದು 20 ದಿನ ಟ್ರೀಟ್ಮೆಂಟ್ ಕೊಟ್ಟರೆ ಈ ಹುಡುಗಿ ಗುಣಮುಖಳಾಗ್ತಾಳೆ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಮಾಡ್ತಾರೆ. ಆದರೆ ಏನು ಮಾಡೋದು, ದುಡ್ಡು ಖರ್ಚು ಜಾಸ್ತಿ ಆಗುತ್ತೆ. ಫಸ್ಟೇ ಇವರು ಕೂಲಿ ಮಾಡ್ಕೊಂಡು ತಿನ್ನೋ ಜನ, ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಜೀವನ ಸಾಗೋದು. ಅಂಥದ್ರಲ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಲ್ಲಿ ಒಂದು ದಿನಕ್ಕೆ 40,000 ರೂಪಾಯಿ ಖರ್ಚಾಗುತ್ತೆ. ಆ ಥರ 20 ದಿನ ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಮಗುನ ಗುಣಮುಖ ಮಾಡ್ಬೋದು ಅಂತ ಹೇಳಿರ್ತಾರೆ. ಇವ್ರ ಕೈಲಾಗದ ಕೆಲಸ, ಸುಮಾರು 5-6 ಲಕ್ಷ ಬೇಕಾಗುತ್ತೆ. ಏನು ಮಾಡೋದು, ಇಂಥ ಒಂದು ಬಡಜೀವಿಗಳಿಗೆ ಒಂದು ನೆರವಿನ ಹಸ್ತ ಬೇಕಾಗಿದೆ. ದಯವಿಟ್ಟು ಈ ವಿಡಿಯೋನೆಲ್ಲ ಶೇರ್ ಮಾಡಿ, ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ. ಸಮಾಜ ಸೇವಕರು ಸುಮಾರು ಜನ ಇದ್ದೀರಾ, ಯಾವುದಾದ್ರೂ ಕೆಲಸಗಳೆಲ್ಲ ದಾನ ಮಾಡ್ತೀರಾ. ಈ ಮಗುನ ಜೀವ ಉಳಿಸೋದಕ್ಕೆ ತಮ್ಮ ಸಹಾಯ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಫೋನ್ಪೇ ನಂಬರ್ ಇದೆ. ದಯವಿಟ್ಟು ತಮ್ಮ ಕೈಲ ಸಹಾಯ